29 ರೂಪಾಯಿಗಳಿಗೆ ಈ ಬ್ಲಾಕ್ಸ್ ಗಳು ನಿಮ್ಮ ಮನೆಗೆ ಕಳುಹಿಸಿಕೊಡ್ತಾರೆ. ಅದರ ಒಂದು ಸ್ಟ್ರಾಂಗ್ನೆಸ್ ತೋರಿಸಲಿಕ್ಕೆ ಬೇಕಾಗಿ 10 ವೀಲ್ ಲಾರಿ ಇಲ್ಲಿ ಇದೆ. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಂದ್ರೆ ಕೇವಲ ಗುಣಮಟ್ಟದ ಕಾಂಕ್ರೀಟ್ ಉತ್ಪನ್ನಗಳಷ್ಟೇ ಅಲ್ಲ, ಅತ್ಯಾಧುನಿಕ ಸೇವೆಯೂ ಹೌದು. ಇಲ್ಲಿ ತಯಾರಾಗುವ ಸಾಲಿಡ್ ಬ್ಲಾಕ್ಸ್, ಕಾಂಪೌಂಡ್ ವಾಲ್ ಸೇರಿದಂತೆ ಎಲ್ಲಾ ಕಾಂಕ್ರೀಟ್ ಉತ್ಪನ್ನಗಳನ್ನ ನಿಮ್ಮ ಕಟ್ಟಡದ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಿಸುವಂತ ವ್ಯವಸ್ಥೆಯೂ ಇದೆ. ನೋಡಿ, ಇದರ ಮೇಲೆ ನಿಂತಿದೆ, ಪೂರ್ತಿ ಲಾರಿಯ ವೇಟ್ ಇದರ ಮೇಲೆ ಇದೆ. ಆದ್ರೂ ಕೂಡ ಇದರ ಸ್ಟ್ರಾಂಗ್ನೆಸ್ ಎಷ್ಟಿದೆ ಅಂತ ಹೇಳೋದು ನೀವು ಚೆಕ್ ಮಾಡಬಹುದು. 16 ಇಂಚು ಉದ್ದ ಇದೆ ಹೇಳಿದ್ರೆ, ಕೆಲವು ಕಡೆ ಎಂತ ಅಂತ ಹೇಳಿದ್ರೆ 15 ಇಂಚ್ ಇರ್ತದೆ ಲೆಂತ್. ಅದು ನಮ್ಗೆ 1 ಇಂಚು ಎಲ್ಲೆಲ್ಲಿ ಲಾಸ್ ಅಂತ ಹೇಳಿದ್ರೆ ಪ್ರೈಸ್ ಅಲ್ಲಿ ಕೂಡ ಲಾಸ್ 1 ಇಂಚು ಅವರು ಕೂಡ ಇದೇ ರೇಟಿಗೆ ಕೊಡುವಂತದ್ದು. ಮತ್ತೆ ನಮ್ಗೆ ಕಟ್ಲಿಕ್ಕೆ ಲೇಬರ್ ವೇಸ್ಟ್, ಗಾರೆ ವೇಸ್ಟ್ ಅಷ್ಟೆಲ್ಲ ವೇಸ್ಟ್ ಆಗ್ತದೆ. ಇಂತಹ ಸಾಲಿಡ್ ಬ್ಲಾಕ್ಸ್ ಗಳು ಬೇಕು ಅಂತ ಹೇಳಿದ್ರೆ ನಾನು ಹಾಕಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕರೆಯನ್ನ ಮಾಡಿ ನೀವಿರುವಂತ ಸೈಟ್ಗಳಿಗೆ ಇದನ್ನ ಪಡೆದುಕೊಳ್ಳಿ. ನೋಡಿ, 5 ಜನ ನಿಂತಿರುವಂತ ಕಾಂಪೌಂಡ್ ವಾಲ್ ಇದು. ಆ ಕಡೆ ಈ ಕಡೆ ಬ್ಲಾಕ್ ಅನ್ನ ಇಟ್ಟು ಆದ್ರೂ ಎಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ನೋಡಿ. 2 ಇಂಚಸ್ ದಪ್ಪ ಇದೆ ಇದು. 4 ಹೈ ಟೆನ್ಷನ್ ತಂತಿ ಒಳಗೆ ಹಾಕಿದ್ದಾರೆ. ಎಷ್ಟೇ ಪ್ರಮಾಣದ ಸಾಲಿಡ್ ಬ್ಲಾಕ್ಸ್ ಇರಲಿ, ಯಾವುದೇ ಕಟ್ಟಡದ ಮೊದಲ ಮಹಡಿಗೆ ಕ್ರೇನ್ ಸಹಾಯದಿಂದ ಸುಲಭವಾಗಿ ತಲುಪಿಸಲಾಗುತ್ತದೆ. ಇದರಿಂದ ಸಮಯದ ಉಳಿತಾಯ, ಕಾರ್ಮಿಕ ವೆಚ್ಚದ ಉಳಿತಾಯ ಮತ್ತು ಸುರಕ್ಷಿತ ನಿರ್ವಹಣೆ, ಈ 3 ನಿಮಗೆ ಒಂದೇ ಸೇವೆಯಲ್ಲಿ ದೊರೆಯುತ್ತದೆ. ನಮಸ್ಕಾರ ಎಲ್ರಿಗೂ, ನಾನು ವಿಜಯ್ ವಿಖ್ಯಾತ್. ನನ್ನ ಜೊತೆಗೆ ಅನಿರುದ್ಧ್ ಅವರಿದ್ದಾರೆ. ಬಹಳ ಸಣ್ಣ ವಯಸ್ಸಿನಲ್ಲಿ ಇವಾಗ ಉದ್ಯಮವನ್ನ ಪ್ರಾರಂಭ ಮಾಡಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಅಳದಂಗಡಿಯಲ್ಲಿ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಂತ ಹೇಳುವಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಸಾಕಷ್ಟು ಮಂದಿಗೆ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ. ಉದ್ಯೋಗವನ್ನ ಅರಸಿ ಸಣ್ಣ ವಯಸ್ಸಿನಲ್ಲಿ ಬೇರೆ ಬೇರೆ ಕಡೆಗೆ ಹೋಗುವಂತ ಯೂತ್ಸ್ಗಳ ಮಧ್ಯೆ ಇವತ್ತು ಅನಿರುದ್ಧ್ ಅವರು ಮಾಡಿರುವಂತ ಈ ಒಂದು ಕೆಲಸವನ್ನ, ಈ ಒಂದು ವಿಚಾರವನ್ನ ನಾವು ಶ್ಲಾಘಿಸಲೇಬೇಕು. ಹಾಗಾಗಿ ನಿಮಗೆ ಕಂಗ್ರಾಚುಲೇಷನ್ಸ್. ದೇವರು ಒಳ್ಳೇದ್ ಮಾಡ್ಲಿ ನಿಮಗೆ. ಏಪ್ರಿಲ್ ಅಲ್ಲಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ ಬಳಿಕ ಹೇಗಿದೆ ನಿಮಗೆ ರೆಸ್ಪಾನ್ಸ್ ಎಲ್ಲ? ಒಳ್ಳೆ ರೆಸ್ಪಾನ್ಸ್ ಉಂಟು ಸರ್. ಒಳ್ಳೆ ರೆಸ್ಪಾನ್ಸ್, ಕ್ವಾಲಿಟಿ ಒಳ್ಳೆದಿರುವ ಕಾರಣ ಒಳ್ಳೆ ರೆಸ್ಪಾನ್ಸ್ ಉಂಟು. ಮೇನ್ ಆಗಿ ಸಾಲಿಡ್ ಬ್ಲಾಕ್ ಮಾಡ್ತಾ ಇದ್ದೇವೆ ಸರ್. ರೆಡಿಮೇಡ್ ಕಾಂಪೌಂಡ್ ಮಾಡ್ತಾ ಇದ್ದೇವೆ. ಮತ್ತೆ ಬೇಲಿ ಕಂಬ, ಕಾಳು ಮೆಣಸಿನ ಕಂಬ ಈಗ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದ್ದೇವೆ. ಆದ್ರೆ ಕರೆಂಟ್ಲಿ ಇದಿಷ್ಟು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ರು ಕೂಡ ನೋಡೋದು ಕ್ವಾಲಿಟಿ ಜೊತೆಗೆ ನಮಗೆ ಕಡಿಮೆ ರೇಟ್ ಅಲ್ಲಿ ಸಿಗಬೇಕು ಅಂತ. ರೇಟ್ ಎಲ್ಲ ಹೇಗಿದೆ ಇವಾಗ? ಫಸ್ಟ್ ನಾನು ಸಾಲಿಡ್ ಬ್ಲಾಕ್ಸ್ ಗಳ ಬಗ್ಗೆ ಕೇಳ್ತೇನೆ. ಎಷ್ಟು ರೇಟ್ ಇಂದ ಕೊಡ್ತಾ ಇದ್ದೀರಿ? 6 ಇಂಚು ಸಾಲಿಡ್ ಬ್ಲಾಕ್ 39ಕ್ಕೆ ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. 8 ಇಂಚು 58ಕ್ಕೆ ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್ 2 ಇಂಚು ದಪ್ಪ ಮತ್ತು ಕಂಬ 6 ಇಂಚು ಸೆಕ್ಷನ್, ಅದು 120 ರೂಪಾಯಿಗೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೇವೆ. ಗಾಡಿ ಬಾಡಿಗೆ ಮತ್ತು ಅದಕ್ಕೆ ಕಂಬಕ್ಕೆ ಬೇಕಾದ ಕಾಂಕ್ರೀಟ್ ಒಂದು ಕಸ್ಟಮರ್ ಕೊಡ್ಬೇಕಾಗ್ತದೆ. ಅದನ್ನು ಕೂಡ ನಾವೇ ಬೇಕಾದ್ರೆ ವ್ಯವಸ್ಥೆ ಮಾಡಿ ಅದು ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಅದು ಚಾರ್ಜಸ್ ಎಕ್ಸ್ಟ್ರಾ ಆಗ್ತದೆ. ತಂತಿ ಎಳಿಲಿಕ್ಕೆ ತಂತಿ ಕಂಬ ಅಂತ ಹೇಳಿದ್ರು, ಫೆನ್ಸಿಂಗ್ ಪೋಲ್, ಅದು 4 ಇಂಚಿದ್ದು ಕಂಬ, ಒಳ್ಳೆ ಗಟ್ಟಿ ಇರುವಂತದ್ದು, ಯಾವುದೇ ರೀತಿ ಬ್ರೇಕೇಜ್ ಬರುದಿಲ್ಲ, ಡ್ಯಾಮೇಜ್ ಬರುದಿಲ್ಲ. ಅದನ್ನು ನಾವು 300 ರೂಪಾಯಿಗೆ ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. 6 ಫೀಟ್ ಎತ್ತರ. ಆನಂತರ ಕಾಳು ಮೆಣಸಿನ ಕಂಬ 18 ಫೀಟ್ ತನಕ ಮಾಡ್ತಾ ಇದ್ದೇವೆ ಸರ್ ನಾವು. 2 ಫೀಟ್ ಮಣ್ಣೊಳಗೆ ಹೋಗ್ಬೇಕು. ಅದನ್ನು 1080 ರೂಪಾಯಿಗೆ ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. ಇವಾಗ ನೀವು ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಕ್ವಾಲಿಟಿಯ ಬಗ್ಗೆ ಯಾವುದೇ ರಾಜಿ ಇಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ಲ. ನಿಮ್ಮ ಪ್ರೊಡಕ್ಷನ್ ಹೇಗೆ ರೆಡಿ ಆಗ್ತದೆ ಅಂತ ಹೇಳುವಂತದ್ದು ನೋಡಬೇಕು. ಈ ಇಲ್ಲಿಗೆ ಬರುವಂತ ಗ್ರಾಹಕರು ಕೂಡ ಅದನ್ನು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ನಂಗೆಲ್ಲ ತೋರಿಸ್ತೀರಾ ಅಂತ? ಖಂಡಿತ, ಯಾರು ಬಂದ್ರು ನಾವು ಎನಿ ಟೈಮ್ ತೋರಿಸಲಿಕ್ಕೆ ರೆಡಿ ಇದ್ದೇವೆ. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಗೆ ಸ್ವಾಗತ. ಥ್ಯಾಂಕ್ ಯು ನಿಮಗೆ. ಬನ್ನಿ ಆ ಕಡೆ ಹೋಗುವ. ಈಗ ಫಸ್ಟಿಗೆ ಯಾವ ರೀತಿಯಲ್ಲಿ ಇಲ್ಲಿಯ ಬ್ಲಾಕ್ಸ್ ಗಳು ರೆಡಿ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಇದು ಈ ಕಡೆ ಇಲ್ಲೆಲ್ಲ ಜಲ್ಲಿ ಹಾಕಿದ್ದೀರಿ? ಹೌದು ಸರ್, ಇದು ರಾ ಮೆಟೀರಿಯಲ್ಸ್ ಸ್ಟಾಕ್ ಏರಿಯಾ ನಮ್ದು. ಅಲ್ಲಿ 10 mm 6 mm ಜಲ್ಲಿ ಉಂಟು. ಮತ್ತೆ ಅಲ್ಲಿ ರಾ ಮೆಟೀರಿಯಲ್ ಅದು ಎಮ್ ಸ್ಯಾಂಡ್ ಡಸ್ಟ್ ಉಂಟು ಇಲ್ಲಿದೆ. ಇದನ್ನು ನಾವು JCB ಮೂಲಕ ಬಿನ್ನಿಗೆ ಲೋಡ್ ಮಾಡುದು ಸರ್ ಇದರೊಳಗೆ. ಹೌದು. ಬಿನ್ನಿಂದ ನಾವು ಅಲ್ಲಿ ಇನ್ಪುಟ್ ಕೊಟ್ಟಿರ್ತೇವೆ ಕಂಟ್ರೋಲ್ ಪ್ಯಾನಲ್ ಅಲ್ಲಿ. ಅದು ಎಷ್ಟು ಬೇಕು ಅಷ್ಟು ನಾವು ಇನ್ಪುಟ್ ಕೊಟ್ಟಾಗಿ ಜಲ್ಲಿ ಮತ್ತೆ ಎಮ್ ಸ್ಯಾಂಡ್ ಅಥವಾ ರಾ ಮೆಟೀರಿಯಲ್ಸ್ ಎಂತ ಉಂಟು ಅದನ್ನು ಬಿನ್ನಿಗೆ ಹಾಕ್ತದೆ. ಬೆಲ್ಟ್ ಮೂಲಕ ಮಿಕ್ಸರ್ ಒಳಗೆ ಹೋಗ್ತದೆ. ಸಿಮೆಂಟ್ ಟ್ಯಾಂಕ್ ಅಲ್ಲಿ ಉಂಟು ಸರ್. ಅಂದ್ರೆ ಇಲ್ಲಿ ಚೀಲಗಳಲ್ಲಿ ತರೋ ಸಿಮೆಂಟ್ ಅಲ್ಲ, ಅಲ್ಲ ಬಲ್ಕರ್ ಬರುದು. ನಾವು ಅಲ್ಟ್ರಾಟೆಕ್ OPC 53 ಗ್ರೇಡ್ ಅನ್ನೇ ಯೂಸ್ ಮಾಡುವಂತದ್ದು. ಒಳ್ಳೆ ಕ್ವಾಲಿಟಿ ಸಿಮೆಂಟ್ ಅದು. ಅದು ಸ್ಕ್ರೂ ಕನ್ವೇಯರ್ ಮೂಲಕ ಮಿಕ್ಸರ್ ಮಿಷನ್ ಒಳಗೆ ಹೋಗ್ತದೆ. ನೀರು ಕೂಡ ಅದು ಎಷ್ಟು ಬೇಕು ಅಷ್ಟು ನಾವು ಇನ್ಪುಟ್ ಕೊಟ್ಟಾಗೆ ತಗೊಳ್ತದೆ ಆಟೋಮೆಟಿಕಲಿ. ಇದು ಮಿಕ್ಸಿಂಗ್ ತುಂಬಾ ಈವನ್ ಆಗಿ ಮಿಕ್ಸ್ ಆಗ್ತದೆ. ಮತ್ತೆ ನಾವು ಆಟೋಮೆಟಿಕ್ ಆದ ಕಾರಣ ಕೆಲವೊಂದ್ಸತಿ ಎಂತ ಆಗ್ತದೆ, ಮ್ಯಾನುವಲ್ ತುಂಬಿಸುವಾಗ
ರಾ ಮೆಟೀರಿಯಲ್ಸ್ ಕೆಲಸದವರು ಜಲ್ಲಿ ತುಂಬಿಸ್ಲಿಕ್ಕೆ ಕಷ್ಟ ಅಂತ ಎಂ ಸ್ಯಾಂಡ್ ಅಥವಾ ಈ ಡಸ್ಟ್ ಅನ್ನೇ ಜಾಸ್ತಿ ಹಾಕಿ ಬಿಡ್ತಾರೆ. ಎಸ್ ಕರೆಕ್ಟ್. ಇದು ನಾವು ಮಿಷನ್ ಅಲ್ಲೇ ಮಾಡುದು, ನಾವು ಎಷ್ಟು ಇನ್ಪುಟ್ ಕೊಟ್ಟಿದ್ದೇವೆ ಅಷ್ಟೇ ತಗೊಳ್ತೇವೆ. ಓಕೆ, ಅದಕ್ಕೋಸ್ಕರ ನಿಮ್ಮ ಇಲ್ಲಿ ನಡೀತಕ್ಕಂಥ ಎಲ್ಲ ಪ್ರೊಸೆಸ್ ಗಳಲ್ಲಿ ಕ್ವಾಲಿಟಿ ಇದೆ ಅಂತ ಅಲ್ವಾ? ಕಾಂಪ್ರಮೈಸ್ ಯಾವ್ದಲ್ಲಿ ಇಲ್ಲ ಇಲ್ಲ. ಓಕೆ, ಹೇಗೆ ರೆಡಿ ಆಗ್ತದೆ ಅಂತ ತೋರಿಸಬಹುದು ಇವಾಗ? ಓಕೆ ಸರ್. ಡಸ್ಟ್ ಸರ್, ಇದು ಡಸ್ಟ್, ಇದು ಜಲ್ಲಿ. ಜಲ್ಲಿ. ಹೌದು. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಅದು ಇದು ಬೆಲ್ಟ್ ಮೇಲೆ ಬೀಳ್ತದೆ. ಬೆಲ್ಟ್ ಮೇಲೆ ಬೀಳ್ತದೆ, ಇಲ್ಲಿಗೆ ಬೀಳ್ತದೆ. ಓಕೆ, ಇಲ್ಲಿಂದ ಬೆಲ್ಟ್ ಮೂಲಕ ಮಿಕ್ಸರ್ ಮಿಷನ್ ಒಳಗೆ ಇಲ್ಲಿಗೆ ಹೋಗ್ತದೆ. ಓಕೆ, ಅಲ್ಲಿಂದ ಮತ್ತೆ ಮಿಕ್ಸ್ ಆಗಿ ಕೆಳಗೆ ಬೀಳ್ತದೆ ಸರ್, ಇಲ್ಲಿ ಬೀಳ್ತದೆ. ಹೌದು. ಓಕೆ, ಇಲ್ಲಿ ಬಿದ್ದದನ್ನ ಇಲ್ಲಿಂದ ಮತ್ತೆ JCB ಮೂಲಕ ನಮ್ಮ ಪಂಚಿಂಗ್ ಮಿಷನ್ ಹಾಪರ್ ಒಳಗೆ ಅಲ್ಲಿಗೆ ಹೋಗ್ತದೆ. ಓಕೆ, ಹಾಗಿದ್ರೆ ಈ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಹೌದು. ಇದು ಸಿಮೆಂಟ್ ಸೈಲು ಅಂತ ಹೇಳುದು, ಇದರಲ್ಲಿ ನಾವು ಸಿಮೆಂಟ್ ಸ್ಟೋರ್ ಮಾಡಿ ಇಡುವಂತದ್ದು. ಓಕೆ, 2000 ಬ್ಯಾಗ್ಸ್ ಸಿಮೆಂಟ್ ಹಿಡಿತದೆ ಸರ್, ಇದು 100 ಟನ್ ಹಿಡಿತದೆ. ಇದು ನಮ್ಮ ಕಾಂಪೌಂಡ್ ವಾಲ್ ನ ಸ್ಲ್ಯಾಬ್ಗಳು ಸರ್. ಓಕೆ, ಇದಕ್ಕೆಲ್ಲ ನಾವು ಗೋಣಿ ಹಾಕಿ ಕ್ಯೂರಿಂಗ್ ಮಾಡ್ತೇವೆ. ಈಗ ಮಳೆ ಸ್ಟಾರ್ಟ್ ಆದ ಕಾರಣ ಗೋಣಿ ಎಲ್ಲ ಸೈಡ್ ಅಲ್ಲಿ ತೆಗೆದಿಟ್ಟಿದ್ದೇವೆ. ಓಕೆ, ಎಸ್. ಹಾಗಾಗಿ ಆಟೋಮೆಟಿಕ್ ಕ್ಯೂರಿಂಗ್ ಆಗ್ತದೆ ಮಳೆ. ಇವಾಗ ಯಾವ ಸೈಟ್ ಗೆ ಈ ಕಾಂಪೌಂಡ್ ವಾಲ್ ಅನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಲೇಬರ್ ಕೂಡ ನಿಮ್ಮ ಜೊತೆಗೆ ಇದ್ದಾರೆ? ನಮ್ಮ ಇನ್ಸ್ಟಾಲೇಷನ್ ಎಲ್ಲ ನಮ್ಮ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಯ್ತು ಸರ್. ಓಕೆ, ಎಲ್ಲ ನಮ್ದು. ಎಸ್ ಎಸ್. ಹಾಗಿದ್ರೆ ಇದು ಬೇಕಾದಷ್ಟು ಇವಾಗ ರೆಡಿ ಇದೆ. ಹೌದು. ಯಾರಾದ್ರೂ ಕಾಂಪೌಂಡ್ ಅನ್ನೆಲ್ಲ ಇನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣವಾಗಿ ಕರೆಯನ್ನ ಮಾಡಬಹುದು. ಇದು ಎಷ್ಟು ಇಂಚಸ್ ಇದೆ ಅಂತ ಹೇಳಿದ್ ನೀವು? ಇದು 2 ಇಂಚ್ ಥಿಕ್ನೆಸ್ ಉಂಟು ಸರ್. ಓಕೆ, 4 3mm ಇದು ತಂತಿ ಹಾಕ್ತೇವೆ ನಾವು. ಓಕೆ, ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳುದು, ಅಥವಾ ಹೈ ಟೆನ್ಷನ್ ಸ್ಟೀಲ್ ಅಂತ. ಓಕೆ ಓಕೆ. ಸರ್, ಇದೇನ್ ಮಾಡ್ತಾ ಇದ್ದೀರಾ ಇವಾಗ? ಸರ್, ಇದು ನಾವು ಎಷ್ಟು ಗಟ್ಟಿ ಉಂಟು ಅಂತ ನಿಮಗೆ ತೋರಿಸ್ತಾ ಇದ್ದೇವೆ. ಅಂದ್ರೆ ಕಾಂಪೌಂಡ್, ಈಗ ನಾವು ಇಷ್ಟು ದೊಡ್ಡದಾಗಿರುವಂತ ಕಾಂಪೌಂಡ್ ವಾಲ್ ಆಕ್ಚುಲಿ ನಾವು ಇಟ್ಕೊಂಡ್ರೆ ಅದು ಹೌದು ಏನು ಅಂದ್ರೆ ಅಲಗ್ತದೆ ಅದು ಅಲ್ವಾ? ಬಟ್ ಇದರ ಸ್ಟ್ರಾಂಗ್ನೆಸ್ ಚೆಕ್ ಮಾಡ್ತಾ ಇದ್ದೇವೆ ನೋಡಿ. ಒಂದು ಕಾಂಪೌಂಡ್ ವಾಲ್ ಅನ್ನ ನಾವು ನಮ್ಮ ಏನು ತೋಟಗಳಿಗೆ ಅಥವಾ ಮನೆಯ ಮುಂಭಾಗಕ್ಕೆ ಅಳವಡಿಸೋದು ಈಸಿ. ಫಸ್ಟ್ ಅದು ಬಹಳ ಚೆನ್ನಾಗಿ ಕಾಣುತ್ತೆ, ತುಂಬಾ ಒಳ್ಳೆ ಲುಕ್ ಕೂಡ ಇರುತ್ತೆ. ಬಟ್ ಅದು ತುಂಬಾ ವರ್ಷಗಳ ಕಾಲ ನಮಗೆ ಬಾಳಿಕೆ ಬರಬೇಕಲ್ಲ. ಹಾಗಿದ್ದಾಗ ಇಂಥ ಕ್ವಾಲಿಟಿಯ ಕಾಂಪೌಂಡ್ ವಾಲ್ಗಳನ್ನು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಸೊ ನೋಡಿ, 2 ಕಡೆಗಳಿಗೆ ಬ್ಲಾಕ್ ಅನ್ನು ಇಟ್ಟಿದ್ದಾರೆ. ಇವಾಗ ಮಿಡಲ್ ಅಲ್ಲಿ ಹೋದ್ರೆ ಯಾವ ಎಷ್ಟು ಜನ? ಒಬ್ರ, 2, 3, 4 ಜನ ಹೋಗ್ಬೋದಲ್ಲ, ಡ್ಯಾಮೇಜ್ ಆಗುದಿಲ್ಲ ಸರ್. ಓಕೆ, ಎಸ್ ಕರೆಕ್ಟ್. 4 ಜನ ನಿಲ್ವನ್ ಇದರ ಮೇಲೆ? ನಿಲ್ಲು ಸರ್. ಬನ್ನಿ. ಹೌ ಬಾಯ್, ಹೌ ಭಯ್ಯ, ಹೌ. 5 ಜನ ನಿಂತಿದ್ದೇವೆ ಇವಾಗ. ನಿಜ, ಬನ್ನಿ. ಸೊ ಈ ಕಾಂಪೌಂಡ್ ವಾಲ್ಗಳು ಕೂಡ ನಿಮಗೆ ಅತಿ ಕಡಿಮೆ ದರದಲ್ಲಿ ಅಂದ್ರೆ 120 ರೂಪಾಯಿ, 120 ರೂಪಾಯಿಗೆ ಈ ಕಾಂಪೌಂಡ್ ವಾಲ್ಗಳನ್ನ ತಂದು ಫಿಕ್ಸ್ ಮಾಡಿ ಕೊಡ್ತಾರೆ. ನಿರಂತರವಾಗಿ ಇದಕ್ಕೆ ಮಳೆನೂ ಬೀಳ್ತದೆ, ಬಿಸಿಲು ಇರ್ತದೆ, ಚಳಿಯೂ ಬಂದೇ ಬರ್ತದೆ. ಎಲ್ಲ ಒಂದು ಕಾಲಗಳಿಗೆ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ಇದು ಹೀರಿಕೊಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇದು ಡಿಸೈನ್ ಇರ್ತಕ್ಕಂತಹ ವಾಲ್ಗಳಾದ್ರೆ ನಿಮಗೆ ಇದರ ಮೈಂಟೆನೆನ್ಸ್ ತುಂಬಾನೇ ಕಷ್ಟ. ಅದಕ್ಕೆ ಬೇಕಾಗಿನೇ ನಮ್ಮಲ್ಲಿ ಈಸಿಯಾಗಿ ನಮ್ಮ ರೋಲಿಂಗ್ ಬ್ರಷ್ ಅಲ್ಲಿ ಕೂಡ ಪೇಂಟ್ ಮಾಡಬಹುದಾದಂತಹ ಈಸಿ ಇದೆ. ಒಂದೇ ಸಲಕ್ಕೆ ಇದಕ್ಕೆ ಪೇಂಟ್ ಮಾಡಬಹುದು. ಇದು ಬಹಳ ಚೆನ್ನಾಗಿ ಕಾಣುತ್ತೆ. ಮತ್ತೆ ಒಂದು 2-3 ವರ್ಷ ಹೋದಾಗ ಇದಕ್ಕೆ ಹಾವಸೆ ಹಿಡಿತದೆ. ಅಂದ್ರೆ ಮಳೆ ಬಿದ್ದಾಗ ಪೂರ್ತಿಯಾಗಿ ಗ್ರೀನರಿ ಬಂದೇ ಬರುತ್ತೆ. ಅವಾಗ ನಾವು ಅದನ್ನು ತೆಗಿಬೇಕು, ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಈ ಡಿಸೈನ್ ಎಲ್ಲ ಇದ್ರೆ ನಮಗೆ ತುಂಬಾ ಕಷ್ಟ. ಇದು ಮೈಂಟೆನೆನ್ಸ್ ಮಾಡಲಿಕ್ಕೆ ತುಂಬಾ ಈಸಿ. ಹಾಗಾಗಿ ನಾವು ಇದನ್ನು ಮೈಂಟೆನೆನ್ಸ್ ದೃಷ್ಟಿಯಿಂದಲೂ ದರದ ದೃಷ್ಟಿಯಿಂದಲೂ ನಾವು ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇಂದಲೇ ತಕೊಂಡ್ರೆ ಬಹಳ ಒಳ್ಳೇದು ಅನ್ನೋದನ್ನ ನಾನು ನಿಮಗೆ ಮತ್ತೊಂದು ಬಾರಿ ಕಿವಿ ಮಾತಾಗಿ ಹೇಳ್ತಾ ಇದ್ದೇನೆ. ಇದೇನ್ ಮಾಡ್ತಾ ಇದ್ದೀರಿ ಸರ್? ನಾವು ನಮ್ಮ ಈ ಕಾಂಪೌಂಡ್ ವಾಲ್ ಇದ್ದು ಸ್ಲ್ಯಾಬ್ಗೆ, ಪೋಲ್ಸ್ಗೆ ಮತ್ತೆ ತಂತಿ ಕಂಬಕ್ಕೆ ಎಲ್ಲದಕ್ಕೆ ಕಾಂಕ್ರೀಟ್ ಮಾಡ್ತಾ ಇರೋದು ಸರ್. ಓಕೆ ಓಕೆ. ಈಗ ಮೋಲ್ಡಿಂಗ್ ಎಲ್ಲ ರೆಡಿ ಇದೆ. ರೆಡಿ. ಸೊ ಅದಕ್ಕೆ ಅಲ್ಲಿಯೇ ಮಿಕ್ಸ್ ಆಗಿರುವಂತ ಕಾಂಕ್ರೀಟ್ ಅನ್ನೇ ಇಲ್ಲಿ ತರ್ತಾ ಇದ್ದೀರಿ. ಓಕೆ. ಇದು ನಮ್ಮ ಸಾಲಿಡ್ ಬ್ಲಾಕ್ ಎಷ್ಟು ವೆಯ್ಟ್ ಉಂಟು ಅಂತ ಮತ್ತೆ ಎಷ್ಟು ಲೆಂತ್ ಉಂಟು ಅಂತ ನಾನು ನಿಮಗೆ ಸ್ಕೇಲ್ ಅಲ್ಲಿ ತೋರಿಸ್ತೇನೆ. 4 ಇಂಚು ದಪ್ಪ, 8 ಇಂಚು ಎತ್ತರ, 16 ಇಂಚು ಉದ್ದ ಇದೆ. ಹೇಳಿದ್ರೆ ಕೆಲವು ಕಡೆ ಎಂತ ಅಂತ ಹೇಳಿದ್ರೆ 15 ಇಂಚ್ ಇರ್ತದೆ ಲೆಂತ್. ಅದು ನಮ್ಗೆ 1 ಇಂಚು ಎಲ್ಲೆಲ್ಲಿ ಲಾಸ್ ಅಂತ ಹೇಳಿದ್ರೆ ಪ್ರೈಸ್ ಅಲ್ಲಿ ಕೂಡ ಲಾಸ್ 1 ಇಂಚು.
ಅವರು ಕೂಡ ಇದೇ ರೇಟಿಗೆ ಕೊಡುವಂತದ್ದು. ಓಕೆ. ಮತ್ತೆ ನಮ್ಗೆ ಕಟ್ಲಿಕ್ಕೆ ಲೇಬರ್ ವೇಸ್ಟ್, ಗಾರೆ ವೇಸ್ಟ್ ಅಷ್ಟೆಲ್ಲ ವೇಸ್ಟ್ ಆಗ್ತದೆ. ಹೌದು ಹೌದು ಹೌದು. ನಮ್ಮದು ಸ್ಟ್ಯಾಂಡರ್ಡ್ ವೇಟ್ ಈಗ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಪ್ರಕಾರ ಅಥವಾ ಸ್ಟ್ಯಾಂಡರ್ಡ್ ವೇಟ್ ಅಂತ ಹೇಳಿದ್ರೆ, ಓಕೆ, ಲೆಂತ್ ಅಂತ ಹೇಳಿದ್ರೆ ಸೈಜ್ 400, 200 ಮತ್ತೆ 150, 100 ಅಥವಾ 200 ಮೆಂಬರ್ ಬೇಕು. ಓಕೆ, ಅಷ್ಟುಂಟು ನಮ್ಮ. ಅಷ್ಟು ಇವಾಗ ಇದೆ ಅಲ್ವಾ? ಈಗ ವೆಯ್ಟ್ ಈಗ 16.7 ಇದೆ ಅಲ್ವಾ? ಅದು ಕೂಡ ಸ್ಟ್ಯಾಂಡರ್ಡ್ ವೇಟ್. ಓಕೆ 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 ಓಕೆ. ಇವಾಗ ಇದ್ರ ಅಳತೆ ನೋಡಿ ಸರ್, ಇದು 100 mm ಇದೆ. ಹೌದು, ದಟ್ಸ್ ಕರೆಕ್ಟ್. ಎತ್ತರ ಕೂಡ ಅಷ್ಟೇ ನೋಡಿ, 200 mm ಉಂಟು ಸರ್. ಹೌದು, ಕರೆಕ್ಟ್ 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 ಕರೆಕ್ಟ್. ಸೊ ವೆಯ್ಟ್ ಕೂಡ ನಾವು ನೋಡಿದ್ರೆ ನಿಯರ್ಲಿ 17 kg ಇದೆ ಅಲ್ವಾ? ಸೊ ಇದು ಇವಾಗ ನಮ್ಮ ಸಿವಿಲ್ ಅಲ್ಲಿ ಇರುವಂತ ಸ್ಟ್ಯಾಂಡರ್ಡ್ ಅಂದ್ರೆ ಈ ಇದನ್ನು ಇರಬೇಕು. ಮತ್ತೆ ನಮ್ಮ ಸಾಲಿಡ್ ಬ್ಲಾಕ್ ಅನ್ನು SDM ಇದ್ದು ಇಂಜಿನಿಯರಿಂಗ್ ಕಾಲೇಜ್ ಇದ್ದು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ದೇವೆ. ಓಕೆ, ಅಲ್ಲಿ 6 MPa ಬಂದಿದೆ 28 days ಗೆ. ಓಕೆ, 4 ಇಂಚ್ 6 ಇಂಚ್ ಎಲ್ಲ ಬ್ಲಾಕ್ ಕೂಡ 6 MPa ಬಂದಿದೆ. ಓಕೆ. ನಾರ್ಮಲ್ ಆಗಿ ಟೆಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಎಷ್ಟೋ ಫ್ಯಾಕ್ಟರಿಗಳಲ್ಲಿ. ಓಕೆ, ನಾವು ಟೆಸ್ಟ್ ಮಾಡಿದ್ದೇವೆ, ಟೆಸ್ಟ್ ಪಾಸ್ ಆಗಿದೆ. ಟೆಸ್ಟ್ ರಿಪೋರ್ಟ್ ಗಳೆಲ್ಲ ಉಂಟು ನಮ್ಮ. ಕ್ಲಿಯರ್ ಇದೆ ಅಲ್ವಾ? ಸೊ ಯಾರು ನಿಮ್ಮ ಹಿಂದೆ ಇರುವಂತ ಬಹುದೊಡ್ಡ ಶಕ್ತಿ ಅಂತ? ಅದು ನನ್ನ ಅಪ್ಪ ಸರ್, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಮತ್ತೆ ನಮ್ಮ ಪೇರೆಂಟ್ಸ್, ಅಪ್ಪ ಅಮ್ಮ ಮತ್ತೆ ಅಣ್ಣ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮಗೆ ಇದರ ಹಿಂದಿರುವಂತ ಅನುಭವಗಳು ಏನು ಅಂತ? ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಸರ್, ಬೆಂಗಳೂರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ನಾನು. ಓಕೆ. ಮತ್ತೆ ಬೇರೆ ಈ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇರುವವರಲ್ಲಿ ಟ್ರೈನಿಂಗ್ ಎಲ್ಲ ತಕೊಂಡು ನಾನು ಟ್ರೈನಿಂಗ್ ಮಾಡಿ ಮತ್ತೆ ಇಲ್ಲಿ ನನ್ನ ಅನುಭವವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ಒಂದು ಮನೆ ಅಂತ ಅಥವಾ ಯಾವುದೊಂದು ಕಟ್ಟಡ ಕಟ್ಟುದು ಎಲ್ಲರ ಕನಸಾಗಿರ್ತದೆ. ಅದಕ್ಕೆ ನಿಮ್ಮದೇ ಆಗಿರುವಂತ ರೀತಿಯಲ್ಲಿ ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ರಿ. ಅಂದ್ರೆ ಕಡಿಮೆ ದರದಲ್ಲಿ ಕ್ವಾಲಿಟಿಯ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಆ ಭಗವಂತ ನಿಮಗೆ ಎಲ್ಲ ರೀತಿಯ ಶಕ್ತಿಯನ್ನ ಕೊಡ್ಲಿ. ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಗಳು ಬೇಕು, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಆಲ್ರೆಡಿ ಹಾಕಿದ್ದೇನೆ, ಡಿಸ್ಪ್ಲೇ ಆಗ್ತಾ ಇದೆ. ಅದಕ್ಕೆ ಕರೆಯನ್ನ ಮಾಡಿ, ಬುಕಿಂಗ್ ಅನ್ನ ಮಾಡಿ ಇವತ್ತೇ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಮನೆ ಮಾತಾಗಿರುವಂತಹ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್. ನೀವು ಕೂಡ ನಮ್ಮ ಜಿಲ್ಲೆಯ ಯಾವುದೇ ಮೂಲೆಗಳಿಗೂ ಬೇಕು ಅಂತ ಹೇಳಿದ್ರು ಕೂಡ ಇವತ್ತೇ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನ ಮಾಡಿ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಸಂಸ್ಥೆಯ ಗ್ರಾಹಕರಾಗಿದ್ದಾರೆ. ಇನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಕಡೆಯಿಂದ ಕೂಡ ನಮ್ಮ ಪ್ರಾಡಕ್ಟ್ ಗಳನ್ನ ಪಡೆದುಕೊಳ್ಳುವುದಕ್ಕೆ ನೀವು ತಯಾರಾಗಿರಿ. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ನವರ ಮೂಲಕ ನಿಮಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.